ನೂರಾರು ಜನ ಕಸ್ಟಮರ್ಸ್ ತಗೊಂಡೋಗಿ ಪ್ರತಿ ಜಿಲ್ಲೆ, ಪ್ರತಿ ಹಳ್ಳಿಲೂ, ಪ್ರತಿ ತಾಲೂಕಿನಲ್ಲೂ ತಗೊಂಡಿದ್ದಾರೆ. ಎಲ್ಲ ಅವರೇ ಸ್ವಾವಲಂಬಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. 50ರಿಂದ 60,000 ರೂಪಾಯಿ ತಿಂಗಳ ದುಡಿಮೆ ಮಾಡ್ತಾ ಇದ್ದಾರೆ. ಯುಗಾದಿ ಹಬ್ಬಕ್ಕಂತಾನೆ ಹೆಣ್ಮಕ್ಳಿಗೋಸ್ಕರನೇ ಕಂಪ್ಲೀಟ್ ಪ್ಯಾಕೇಜ್ ಇರ್ಲಿ ಅಂತ ನಾವು ಮಾಡಿದೀವಿ. ಪವರ್ ಸ್ಟಿಚಿಂಗ್ ಮಷಿನ್ ಅಂತ 25,000 ವರ್ತ್ ಇದೆ ಸರ್. ಅದು ಅದ್ರ ಜೊತೆಗೆ ಓವರ್ಲಾಕ್ ಮಷಿನ್ ಅಂತ ಇದೆ, ಅದು 10,000 ವರ್ತ್ ಇದೆ. ಇನ್ನೊಂದು ಜಿಗ್ಜಾಕ್ ಮಷಿನ್ ಬರುತ್ತೆ, ಅದು ಒಂದು 10,000 ವರ್ತ್ ಇದೆ. ಓವರ್ ಆಲ್ ಆಗಿ 40,000 to 50,000 ವರ್ತ್ ನ ಯುಗಾದಿ ಹಬ್ಬದಲ್ಲಿ ಅವ್ರದ್ದು ಹೊಸ ಭವಿಷ್ಯ ಬರೀಲಿ ಅಂತ ಕೊಡ್ತಾ ಇದ್ದೀನಿ ಸರ್. ಸರ್ ಲಾಂಗ್ ಟರ್ಮ್ ನಡೀತಾ ಅಂತಿದ್ದೀರಾ ಎಂಬ್ರಾಯ್ಡರಿದು? ಸರ್ ಖಂಡಿತ ಲಾಂಗ್ ಟರ್ಮ್ ನಡೀತೆ ಸರ್. ಇದು ಫ್ಯಾಷನ್ ರಿಲೇಟೆಡ್ ಮಷಿನ್ ಸರ್. ನಿಮಗೆ ಯಾವತ್ತು ನಾನ್ ಚೆನ್ನಾಗಿ ಕಾಣ್ಬೇಕು, ನಾನು ಅಪ್ಗ್ರೇಡ್ ಆಗ್ಬೇಕು, ನಾನ್ ಸೊಸೈಟಿಲಿ ಒಂದು ಲುಕ್ ಅಲ್ಲಿ ಇರ್ಬೇಕು ಅಂತ ಎಲ್ಲರೂ ಬಯಸ್ತಾರೆ. ಅದೇ ಕಾರಣಕ್ಕೂ ಇದು ಬೀಳೋ ಮಾತೇ ಇಲ್ಲ ಸರ್. ಅದೇ ಒಂದ್ ಬಟ್ಟೆಗೆ 50 ರೂಪಾಯಿ ಸರ್. ಓಕೆ. ಬಟ್ ನೀವ್ ಯಾವಾಗ ಈ ಫ್ರಂಟ್ ನೆಕ್, ಬ್ಯಾಕ್, ಸ್ಲೀವ್ಸ್ ಪೋರ್ಷನ್ ಬೀಳುತ್ತಲ್ಲ ಸರ್, ಎಂಬ್ರಾಯ್ಡರಿ ಬಿದ್ದಾಗ ನಿಮಗೆ 800ರಿಂದ 1000 ರೂಪಾಯಿವರೆಗೂ ಈ ಬ್ಲೌಸ್ ಪೀಸ್ ಮಾರಾಟ ಆಗುತ್ತೆ. ಅಷ್ಟು ಸಾರಿ ತರ್ತಾರೆ, ದುಪಟ್ಟ ತರ್ತಾರೆ, ಲೆಹಂಗಾ ತರ್ತಾರೆ, ಕುರ್ತಿ ತರ್ತಾರೆ, ಟೀ ಶರ್ಟ್ಸ್ ಬರುತ್ತೆ, ಪಿಲ್ಲೋಸ್ ಬರುತ್ತೆ. ನಿಮಗೆ ಎಲ್ಲಾ ತರ ಎಂಬ್ರಾಯ್ಡರಿ, ಫೋಟೋ ಎಂಬ್ರಾಯ್ಡರಿ ಮಾಡಿಸಬಹುದು. ಫ್ರೀ ಇನ್ಸ್ಟಾಲೇಷನ್, ಫ್ರೀ ತರಬೇತಿ, ಫ್ರೀ ಡೆಮೋ ಎಲ್ಲ ಇರುತ್ತೆ ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಸೊಲ್ಯೂಷನ್ ಅಂತ ಹೇಳಿ ಅವ್ರದ್ದು ವಿಡಿಯೋ ನೋಡಿದೆ. ನನಗೂ ಎಂಬ್ರಾಯ್ಡರಿ ಮಿಷಿನ್ ತಗೊಳ್ಬೇಕು ಅಂತ ಹೇಳಿ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಹೋಗ್ಬಿಟ್ಟು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟರು ನನಗೆ. ಫಸ್ಟ್ ಹೋದ ತಕ್ಷಣ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿತ್ತು. ಆಮೇಲೆ ಡೀಟೇಲ್ಸ್ ಎಲ್ಲ ನೀಟಾಗಿ ಹೇಳಿದ್ರು, ಅಮೌಂಟ್ ಬಗ್ಗೆ ಆಗ್ಲಿ, ಮಷಿನ್ ಬಗ್ಗೆ ಆಗ್ಲಿ. ಆಮೇಲೆ ನೀಟಾಗಿ ತೋರಿಸ್ಕೊಟ್ರು ಯಾವ ತರ ಮಾಡೋದು ಏನು ಅಂತ ಹೇಳಿ. ಹಾಗಾಗಿ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದೆ. ನಾನು ಡಿಸೈಡ್ ಮಾಡಿ 2-3 ಡೇಸ್ಗೆ ನಂಗೆ ಮಷಿನ್ ಬಂತು. ಹಾಗೆ ನೆಕ್ಸ್ಟ್ ಡೇ ಬಂದು ಇನ್ಸ್ಟಾಲೇಷನ್ ಮಾಡಿಕೊಟ್ಟು, ಇನ್ಸ್ಟಾಲೇಷನ್ ಮಾಡುವಾಗ್ಲೂ ಕೂಡ ಪ್ರತಿಯೊಂದು ಸ್ಟೆಪ್ ತುಂಬಾ ನೀಟಾಗಿ ನನಗೆ ಗೊತ್ತಾಗೋ ತರ ಅರ್ಥ ಮಾಡಿಸಿ ಹೇಳಿದ್ದಾರೆ. ವೀಕ್ಷಕರೇ ನಮಸ್ಕಾರ, ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಇದ್ದೀನಿ, ಮಧ್ಯ ಕರ್ನಾಟಕ ಶ್ರೀ ವಿದ್ಯಾ ಎಂಬ್ರೋ ಸೊಲ್ಯೂಷನ್ ಹತ್ರ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸುಮಾರು ಜನ ಅಂದ್ರೆ ಮಹಿಳೆಯರು, 100 ಜನ ಮಹಿಳೆಯರು ಏನಂತಂದ್ರೆ ಈ ಎಂಬ್ರಾಯ್ಡರಿ ಮಷಿನ್ ಪರ್ಚೇಸ್ ಮಾಡಿದಾರಂತೆ. ಪ್ರತಿಯೊಬ್ಬರಿಗೂ ಮಾರ್ಕೆಟ್ ಅಲ್ಲಿ ನಡೆಯುವಂತ ಮಷಿನ್ ಇದನ್ನ ನೀವು ಲೋಗೋ ಡಿಸೈನ್ ಮಾಡಬಹುದು, ಕುರ್ತೀಸ್, ಲೆಹಂಗಾ, ಸಾರಿ, ದುಪಟ್ಟ, ಬ್ಲೌಸ್ ಪ್ರತಿಯೊಂದನ್ನು ಎಂಬ್ರಾಯ್ಡರಿ ಮಾಡ್ಕೋಬಹುದು. ನಮ್ ಜೊತೆ ಸರ್ ಇದ್ದಾರೆ, ಅವರಿಂದ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಹಾಯ್ ಸರ್, ನಮಸ್ತೆ. ಹಾಯ್ ಸರ್, ನಮಸ್ತೆ. ಸರ್ ಈಗ ಸೆಕೆಂಡ್ ಟೈಮ್ ನಿಮ್ ಹತ್ರ ಬಂದಿದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ತುಂಬಾ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳಿದ್ರೆ, ಸೊ ಇನ್ನೊಂದ್ಸರಿ ಹೊಸ ವರ್ಷಕ್ಕೆ ಯುಗಾದಿಗೆ ಆಫರ್ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ, ಸರ್ ಫಸ್ಟ್ ನಿಮ್ ಕಂಪನಿ ಪರಿಚಯ ಎಲ್ಲ ತಿಳಿಸ್ಕೊಡಿ. ಸರ್ ಇದು ನಮ್ದು ಶ್ರೀ ವಿದ್ಯಾ ಎಂಬ್ರೋ ಸೊಲ್ಯೂಷನ್ ಅಂತ ದಾವಣಗೆರೆಯಲ್ಲಿ ಇರೋದು. ತಾವು ಬಂದು ಹೋದ್ಮೇಲೆ 100 ಮಷಿನ್ ಗಳನ್ನ ಸೇಲ್ ಮಾಡಿದೀನಿ. ಕಸ್ಟಮರ್ ಇಂದ ಉತ್ತಮವಾದ ರೆಸ್ಪಾನ್ಸ್ ಬರ್ತಾ ಇದೆ. ನಾವು ಈ ಮಷಿನ್ ನ ಈಗ ಯುಗಾದಿ ಆಗಿರೋದ್ರಿಂದ ಯುಗಾದಿಯಲ್ಲಿ ಎಲ್ಲಾರ ಬಾಳಲ್ಲಿ ಹೊಸ ನಾಂದಿ ಆಗ್ಲಿ ಅಂತ ಹೊಸ ಆಫರ್ ಒಂದಿಗೆ ತಮ್ಮನ್ನು ಕರೆಸಿದೀವಿ ಸರ್. ಈಗ ಖಂಡಿತ ಸರ್, ಈಗ ಆಫರ್ ಅಂದ ತಕ್ಷಣ ಸುಮಾರು ಜನಕ್ಕೆ ಇರುತ್ತೆ, ಯಾವ ತರ ಆಫರ್ ಕೊಡ್ತಾ ಇದ್ದಾರೆ, ಏನೇನಿದೆ ಫಸ್ಟ್ ಅದನ್ನ ತಿಳಿಸ್ಕೊಟ್ಬಿಡಿ ಸರ್. ಯುಗಾದಿ ಹಬ್ಬಕ್ಕಂತಾನೆ ಹೆಣ್ಮಕ್ಳಿಗೋಸ್ಕರನೇ ಕಂಪ್ಲೀಟ್ ಪ್ಯಾಕೇಜ್ ಇರ್ಲಿ ಅಂತ ನಾವು ಮಾಡಿದೀವಿ. ಒಂದು ಬಟರ್ಫ್ಲೈ ಮಾಡೆಲ್ ತಗೊಂಡು ಸ್ಟಿಚಿಂಗ್ ಮಷಿನ್, ಪವರ್ ಸ್ಟಿಚಿಂಗ್ ಮಷಿನ್ ಅಂತ 25,000 ವರ್ತ್ ಇದೆ ಸರ್. ಅದು ಅದ್ರ ಜೊತೆಗೆ ಓವರ್ಲಾಕ್ ಮಷಿನ್ ಅಂತ ಇದೆ, ಅದು 10,000 ವರ್ತ್ ಇದೆ. ಇನ್ನೊಂದು ಜಿಗ್ಜಾಕ್ ಮಷಿನ್ ಬರುತ್ತೆ, ಅದು ಒಂದು 10,000 ವರ್ತ್ ಇದೆ. ಓವರ್ ಆಲ್ ಆಗಿ 40,000 to 50,000 ವರ್ತ್ ನಾನು ಕಂಪ್ಲೀಟ್ ಮಹಿಳೆಗೋಸ್ಕರ, ಮಹಿಳೆಯರ ಅಭಿವೃದ್ಧಿಗೋಸ್ಕರ, ಮಹಿಳೆಯರ ಸ್ವಾವಲಂಬಿಗೋಸ್ಕರ, ಅವರಿಗೋಸ್ಕರ ಯುಗಾದಿ ಹಬ್ಬದಲ್ಲಿ ಅವ್ರದ್ದು ಹೊಸ ಭವಿಷ್ಯ ಬರೀಲಿ ಅಂತ ಕೊಡ್ತಾ ಇದ್ದೀನಿ ಸರ್. ಸೂಪರ್ ಸರ್. ಶ್ರೀ ವಿದ್ಯಾ ಎಂಬ್ರೋ ಸೊಲ್ಯೂಷನ್ ದಾವಣಗೆರೆಯಿಂದ 100 ಜನ ಕಸ್ಟಮರ್ಸ್ ತಗೊಂಡೋಗಿ ಪ್ರತಿ ಜಿಲ್ಲೆ, ಪ್ರತಿ ಹಳ್ಳಿಲೂ, ಪ್ರತಿ ತಾಲೂಕಿನಲ್ಲೂ ತಗೊಂಡಿದ್ದಾರೆ. ಎಲ್ಲ ಅವರೇ ಸ್ವಾವಲಂಬಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. 50ರಿಂದ 60,000 ರೂಪಾಯಿ ತಿಂಗಳ ದುಡಿಮೆ ಮಾಡ್ತಾ ಇದ್ದಾರೆ. ಆ ಮಹಿಳೆಯರೇ ಸ್ವಾವಲಂಬಿಯಾಗಿ ಆ ಮನೆತನನ್ನ ಬೆಳಗುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಸರ್. ಅವರೇ ಕುಟುಂಬ ನಡೆಸ್ತಾ ಇದ್ದಾರೆ ಸರ್. ಓಕೆ ಸರ್, ಈಗ ಈ ಮಷಿನ್ ಅಂದ ತಕ್ಷಣ ಇರುತ್ತೆ, ಏನಪ್ಪಾ ಇಷ್ಟು ದೊಡ್ಡ ಮಷಿನ್ ಇದೆ, ಹೆಂಗ್ ಮಾಡ್ಬೇಕು, ಹೆಂಗ್ ಆಪರೇಟ್ ಮಾಡ್ಬೇಕು, ಹೆಂಗ್ ತಗೋಬೇಕು, ಇದ್ರಲ್ಲಿ ಏನೇನು ಬರುತ್ತೆ ಅಂತ ಇರುತ್ತೆ. ಯಾವ ತರ ಫಂಕ್ಷನ್ಸ್ ಇದೆ ಸರ್, ಇದನ್ನ ಏನೇನು ಇದ್ರಲ್ಲಿ ಮಾಡಬಹುದು ಈಗಿರುವಂತ ಟ್ರೆಂಡಿಂಗ್ ಅಲ್ಲಿ? ಸರ್ ಮಷಿನ್ ನೋಡಿದ ತಕ್ಷಣ ನಿಮ್ಗೆ ಇದೇನೋ ದೊಡ್ಡ ಮಷಿನ್, ಬಹಳ ಜ್ಞಾನ ಬೇಕು ಇದನ್ನ ಆಪರೇಟ್ ಮಾಡಕ್ಕೆ ಅಂತ ಇರುತ್ತೆ. ಆದ್ರೆ ಖಂಡಿತ ಆಗಿಲ್ಲ. ಎಲ್ಲಾ ಜನಸಾಮಾನ್ಯರು ಕೂಡ ಮಾಡೋ ಅಂತ ಮಷಿನ್ ಸರ್. ಒಂದ್ ಮೊಬೈಲ್ ಆಪರೇಟ್ ಮಾಡಕ್ ಬಂದ್ರೆ ಸಾಕು ಸರ್. ಇವತ್ತಿನ ಕಾಲದಲ್ಲಿ ಎಲ್ಲರೂ 6G ಆಪರೇಟ್ ಮಾಡ್ತಾರೆ. ನಮ್ದು 6G ಸ್ಪೀಡ್ ಸರ್. 6G ಸ್ಪೀಡ್ ಅಲ್ಲಿ ಹೇಗೆ ಇಂಟರ್ನೆಟ್ ವರ್ಕ್ ಆಗುತ್ತೋ ಅದೇ ರೀತಿ ನಮ್ ಮಷಿನ್ ವರ್ಕ್ ಆಗುತ್ತೆ ಸರ್. ನೀವು ಒಂದು ಅರ್ಧ ಗಂಟೆ ಮಾಡೋ ಕೆಲಸನ ಒಂದು 1/4 ಗಂಟೆ 20 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಕೊಡುತ್ತೆ ಸರ್ ನಮ್ ಅಲ್ವಾ? ಹೌದು. 6G ಮಷಿನ್ ಅಲ್ಲಿ ಏನೇನ್ ಮಾಡ್ಬೋದು ಸರ್ ಎಂಬ್ರಾಯ್ಡರಿ? ಸರ್ 6G ಮಷಿನ್ ಅಲ್ಲಿ ನೀವು ಬ್ಲೌಸ್ ಎಂಬ್ರಾಯ್ಡಿಂಗ್ ಮಾಡ್ಬೋದು, ಸ್ಯಾರಿ ಎಂಬ್ರಾಯ್ಡಿಂಗ್ ಮಾಡ್ಬೋದು, ಲೆಹಂಗಾ, ಕುರ್ತಿ,
ಎಲ್ಲಾ ತರ ಎಂಬ್ರಾಯ್ಡಿಂಗ್ ದುಪ್ಪಟ್ಟ ಎಲ್ಲಾ ತರ ಮಾಡ್ಬೋದು ಸರ್. Okay. ಈಗ ನೋಡಿ ಸರ್, ಈ ಬ್ಲೌಸ್ ಇದೆಯಲ್ಲ, Okay. ಪ್ಲೇನ್ ಬ್ಲೌಸ್ ತಗೊಂಡ್ರೆ 50 ರೂಪಾಯಿ ಸರ್. ಬರೀ 50 ರೂಪಾಯಿ ಅಂತ ನಾನು ಹೇಳ್ದೆ. ಈ ಬ್ಲೌಸ್ ಪೀಸ್ ಬರೀ ಒಂದು ಬಟ್ಟೆಗೆ ಒಂದು ಬಟ್ಟೆಗೆ 50 ರೂಪಾಯಿ ಸರ್. ಓಕೆ. ಬಟ್ ನೀವ್ ಯಾವಾಗ ಈ ಫ್ರಂಟ್ ನೆಕ್ ಬ್ಯಾಕ್ ಸ್ಲೀವ್ಸ್ ಪೋರ್ಷನ್ ಬೀಳುತ್ತಲ್ಲ ಸರ್, ಎಂಬ್ರಾಯ್ಡ್ರಿ ಬಿದ್ದಾಗ ನಿಮಗೆ 800 ರಿಂದ 1000 ರೂಪಾಯಿವರೆಗೂ ಈ ಬ್ಲೌಸ್ ಪೀಸ್ ಮಾರಾಟ ಆಗುತ್ತೆ ಸರ್. ಅಷ್ಟಾಗುತ್ತೆ, ವ್ಯಾಲ್ಯೂ ಬರುತ್ತೆ. ಯಾಕಂದ್ರೆ ಹೆಣ್ಮಕ್ಳು ಚೆನ್ನಾಗಿ ಕಾಣ್ತಾರೆ ಸರ್. ಪ್ರತಿಯೊಂದು ಪಾರ್ಟಿ ಎಲ್ಲೇ ಹೋದ್ರು ತಾವು ಚೆನ್ನಾಗಿ ಕಾಣ್ಬೇಕು ಅಂತ ಹೆಣ್ಮಕ್ಳಿಗೆ ಇರುತ್ತೆ. ಆ ಆಸೆ ಇದರಿಂದ ಕೈ ಕೊಡುತ್ತೆ ಸರ್. ಓಕೆ. ಹಂಗಾಗಿ ಏನಂತಂದ್ರೆ ಸುಮಾರು ಜನ ಎಂಬ್ರಾಯ್ಡರಿ ಕಡೆ ಒತ್ತು ಕೊಡ್ತಾರಲ್ವಾ? ಹೌದು. ಪ್ರತಿಯೊಂದು ಯಾವ ತರ ಇದೆ ಸರ್? ಮತ್ತೆ ತೋರಿಸಿದ್ರಲ್ಲೇ ಸರ್, ಇದು ನೋಡಿ, ಇದು ಅಷ್ಟೇ. ನಿಮಗೆ ಇದು ಬ್ಯಾಕ್ ಪೋರ್ಷನ್ ಬರುತ್ತೆ. ಇದು ಓಕೆ, ಬ್ಯಾಕ್ ಪೋರ್ಷನ್ ಬರುತ್ತೆ. Okay. ಇದು ಫ್ರಂಟ್ ನೆಕ್ ಬರುತ್ತೆ. ಇದು ಸ್ಲೀವ್ಸ್ ಬರುತ್ತೆ ಸರ್. ಈಗ ಸ್ಲೀವ್ಸ್ ಬರುತ್ತೆ, ಕೆಳಗಡೆ ಇರೋದು ಸ್ಲೀವ್ಸ್ ಸರ್. ಓಕೆ. ಈಗ ನಾರ್ಮಲ್ ಬಟ್ಟೆಗಳಿಗೆ ನಾರ್ಮಲ್ ಬಟ್ಟೆಗಳಿಗೆ ಎಂಬ್ರಾಯ್ಡ್ರಿ ಮಾಡಿದಾಗ ಅದ್ರದ್ದು ಬೆಲೆ ಚೆನ್ನಾಗಿ ಬರುತ್ತೆ ಸರ್. ಇದೇ ಮಷೀನ್ ಅಲ್ಲಿ ಮಾಡ್ಬೋದಲ್ವಾ? ಎಲ್ಲ ಇದೇ ಮಷೀನ್ ಅಲ್ಲಿ ಎಲ್ಲ ಮಾಡ್ಬೋದು ಸರ್. ಇದ್ರ ಜೊತೆ ಸ್ಯಾರಿ ಮೇಲ್ ಮಾಡ್ಬೋದು, ದುಪಟ್ಟ ಮೇಲ್ ಮಾಡ್ಬೋದು, ಲೆಹಂಗಾ ಮೇಲ್ ಮಾಡ್ಬೋದು, ಕುರ್ತಿ ಮೇಲ್ ಮಾಡ್ಬೋದು. ಆಮೇಲೆ ಇದ್ರ ಜೊತೆ ಆಕ್ಟರ್ಸ್ ನೀವು ಯಾವ್ದೇ ಹೀರೋಗಳದು, ಯಾವ ಹೀರೋಗಳದ್ದು ಇಲ್ಲ, ನಿಮ್ದೇ ಫೋಟೋ ಬೇಕಾ, ನೀವು ನಿಮ್ ಫೋಟೋ ಕೊಟ್ರೆ ನಾವು ಪಂಚ್ ಮಾಡಿ ನಿಮಗೆ ಹಾಕೊಡ್ಬೋದು. ಅದನ್ನು ಕೂಡ ಒಳ್ಳೆ ಬರ್ತ್ಡೇ ಗಿಫ್ಟ್ಸ್ ಅದಕ್ಕೆಲ್ಲ ಬಹಳ ಅನುಕೂಲ ಆಗುತ್ತೆ ಸರ್. ಅದು ಯಾವ್ದು ಬೇಕಾದ್ರೂ ಮಾಡ್ಬೋದು. ಟಿ ಶರ್ಟ್ ಎಂಬ್ರಾಯ್ಡ್ರಿ ಮಾಡ್ಬೋದು, ಕ್ಯಾಪ್ ಎಂಬ್ರಾಯ್ಡ್ರಿ ಮಾಡ್ಬೋದು, ಎಲ್ಲಾ ತರ ಎಂಬ್ರಾಯ್ಡ್ರಿ ಕೂಡ ಮಾಡ್ಬೋದು ನೀವು. ಮಷೀನ್ ಅನ್ನೋ ವಿಚಾರದಲ್ಲಿ ಸ್ವಲ್ಪ ಕಾಸ್ಟ್ ಇರುತ್ತೆ ಇದ್ರದ್ದು, ಯಾಕಂದ್ರೆ ಇದೊಂದು ದೊಡ್ಡ ಮಷೀನ್ ಅಲ್ವಾ? ಹೌದು ಸರ್. ಇದನ್ನ ಮಾರ್ಕೆಟಿಂಗ್ ಹೆಂಗ್ ಸರ್? ಇದನ್ನ ಕಷ್ಟ ಅಂತ ಅಂತೀರಾ, ಹೆಂಗಂತೀರಾ, ಏನಂತ ಹೇಳ್ತಾರೆ? ಖಂಡಿತ ಸರ್. ಕಾಸ್ಟ್ ಹೆಂಗಿರುತ್ತೆ ಅಂದ್ರೆ, ಈಗ 6G ಇದೆ. Okay. 6G ಯಾವ ಸ್ಪೀಡ್ ಅಲ್ಲಿ ಇರುತ್ತೋ ಆ ಸ್ಪೀಡ್ ಅಲ್ಲಿ ಕಾಸ್ಟ್ ಇರುತ್ತೆ ಸರ್. Okay. ಸುಮ್ನೆ 6G ಅಂತ ಮಾಡ್ಕೊಡಕ್ಕಾಗಲ್ಲ ಸರ್. 6G ಸ್ಪೀಡ್ ಇರುತ್ತೆ, 6G ವರ್ಕ್ ಇರುತ್ತೆ, ವರ್ಕ್ ಎಫಿಷಿಯನ್ಸಿ ಇರುತ್ತೆ, ವರ್ಕ್ ಕ್ಲಾರಿಟಿ ಇರುತ್ತೆ. ಅದಕ್ಕೋಸ್ಕರ ಇದು ಕಾಸ್ಟ್ ಇರುತ್ತೆ ಸರ್. ನಿಮಗೆ ಮಾರ್ಕೆಟಿಂಗ್ ಅಂದ್ರೆ ಎಲ್ಲಾ ಕಡೆನೂ 1 ತಿಂಗಳು 2 ತಿಂಗಳು ಮಾರ್ಕೆಟ್ ನಾವು ಸೆಟ್ ಮಾಡ್ಲೇಬೇಕು ಸರ್. ಹೌದು. ಇದು ಒಂದ್ಸತಿ ಹೆಣ್ಮಕ್ಳು ಬಂದು ನಿಮ್ ಹತ್ರ ಬ್ಲೌಸ್ ತಗೊಂಬಂದು ಇದಕ್ಕೆ ಎಂಬ್ರಾಯ್ಡ್ರಿ ಮಾಡಿಸಿದ್ರು ಅಂದ್ರೆ ಪ್ರತಿ ಸಲನು ಅವರೇ ನಿಮಗೆ ಬ್ಲೌಸ್ ತಂದು ಕೊಡ್ತಾರೆ. ಇಲ್ಲ ನಿಮ್ಮ ಹತ್ರನೇ ಬ್ಲೌಸ್ ವಿತ್ ಎಂಬ್ರಾಯ್ಡ್ರಿ ಮಾಡ್ಕೊಡಿ ಅಂತ ಕೇಳ್ತಾರೆ. ಆಮೇಲೆ ನಿಮಗೆ ಸಾರಿ ತರ್ತಾರೆ, ದುಪಟ್ಟ ತರ್ತಾರೆ, ಲೆಹಂಗಾ ತರ್ತಾರೆ.